ಕಡೂರು ತಾಲೂಕು ದೇವರಕಾರಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ಅಮ್ಮನವರ ರಥೋತ್ಸವವು ಸುಮಾರು ಇತಿಹಾಸಗಳ ಪುಟದಲ್ಲಿ ಬಂದಿರತಕ್ಕಂಥ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದಲ್ಲಿ ಈಗ ಸುಮಾರು 20 ವರ್ಷಗಳಿಂದ ಅನ್ನದಾಸೋಹವನ್ನು ನಡೆಸಿಕೊಂಡು ಬಂದಿರ್ತೇವೆ ಮತ್ತು ಶ್ರೀದೇವಿಯವರ ಸಿಡಿ ಮಹೋತ್ಸವ ಮತ್ತು ಪಾನಕದ ಬಂಡಿ ಗಾಡಿಗಳನ್ನು ಓಡಿಸಿ ಸುಮಾರು ರಾತ್ರಿ 1:30 ವೇಳೆಗೆ ರಥೋತ್ಸವ ಜರುಗಲಿದೆ. ಈ ಅನ್ನದಾಸೋಹ ಕಾರ್ಯಕ್ರಮ ಪ್ರತಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾಳಿಕಾಂಬ ಅಮ್ಮನವರ ಜಾತ್ರಾ ಮಹೋತ್ಸವವು ಭಾರಿ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು ಸುತ್ತಮುತ್ತಲಿನಿಂದ ಒಂದು 50 ಗ್ರಾಮಗಳ ಜನಗಳು ಸೇರ್ಪಡೆಯಾಗ್ತಾರೆ. ಸುಮಾರು 25,000-30,000 ಜನ ಸೇರುವಂಥ ಅಂದಾಜು ಇರುತ್ತೆ. ಹಾಗಾಗಿ ಸುಮಾರು ಹೇಳಬೇಕಂದ್ರೆ ಒಂದು 50,000 ಒಂದು ಈ ದೇವರ ಭಕ್ತಾದಿಗಳೇ ಇರಬಹುದು ಅನ್ನೋದೊಂದು ಇದಿದೆ. ಅಮ್ಮನವರ ರಥೋತ್ಸವ ಮುಂದೆ ಎಳೆಯೋದು, ಅದ ನಂತರ ಕುಂಕುಮ ಸೇವೆ ಇರುತ್ತೆ. ನಂತರ ಮಂಗಳವಾರ ಸಾಯಂಕಾಲ ಜಾಂಡವ ರಥ ಧ್ವಜಾರೋಹಣ ಮಾಡ್ತೀವಿ. ಅವತ್ತು ಸಾಯಂಕಾಲನೇ ಕಾಳಿಕಾಂಬ ಅಮ್ಮನವರ ಮದ್ನಿಗತಿಯಾಗಿ ದೇವನೂರಿನಿಂದ ಮದ್ನಿಗತಿಯಾಗಿ ಕಾರಹಳ್ಳಿಗೆ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಬುಧವಾರ ದಿವಸ ಅಡ್ಡಪಲ್ಲಕ್ಕಿ ಉತ್ಸವ ಇರುತ್ತೆ. ಅಡ್ಡಪಲ್ಲಕ್ಕಿ ಉತ್ಸವ ಆದಮೇಲೆ ಚಿಕ್ಕಜ್ಜಿ ಕಟ್ಟೆಯಲ್ಲಿ ಗ್ರಾಮಸ್ಥರಿಂದ ರಾತ್ರಿ 10 ಗಂಟೆಗೆ ಉತ್ಸವ ಇರುತ್ತೆ. ಆಮೇಲೆ ಗುರುವಾರ ಆಯ್ತಲ್ಲ, ಗುರುವಾರ ಕಳಸಾರ್ಚನೆ ಮಾಡ್ತೀವಿ. ಗುರುವಾರ ಸಾಯಂಕಾಲ ಉತ್ಸವ ಇಲ್ಲಿರುತ್ತೆ. ಗಂಗಾಸ್ನಾನ ಮಾಡ್ತೀವಿ. ಗಂಗಾಸ್ನಾನ ಎಲ್ಲ ಆದಾದಮೇಲೆ ಗಂಗಾ ಪೂಜೆ ದೇವಸ್ಥಾನ ನಡೆಯುತ್ತೆ. ನಂತರ ಆಮೇಲೆ ಮತ್ತೆ ಉತ್ಸವ ಇರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಇವತ್ತು ಬೆಳಗಿನ ಜಾವ ಸಿಡಿ ಕಾರ್ಯಕ್ರಮ ಇರುತ್ತೆ. ಸಿಡಿ ಕಂಬ ಕಾರ್ಯಕ್ರಮ ಆದಮೇಲೆ ಈಗ 3 ಗಂಟೆಗೆ ರಥ ಕಾಳಿಕಾಂಬ ಅಮ್ಮನವರು ರಥ ಏರ್ತಾರೆ. ರಥ ಏರಿದ್ಮೇಲೆ ಕಾಳಿಕಾಂಬ ಅಮ್ಮನವರ ರಥೋತ್ಸವ ಮುಂದೆ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ನಡೀತೀವಿ. ಸುಮಾರು 1 ಲಕ್ಷ ಜನ ಇದಕ್ಕೆ ಸೇರುತ್ತೆ. ಈ ದಾಸೋಹಕ್ಕೆ ಕಮ್ಮಿ ಅಂದರೆ 25 ಕ್ವಿಂಟಾಲ್ ಅಕ್ಕಿ ಖಾಲಿ ಆಗುತ್ತೆ. ಹಾಗಾಗಿ ಸುತ್ತಮುತ್ತಲ ಭಕ್ತರೆಲ್ಲ ಸಹಕರಿಸ್ತಾರೆ. ಪ್ರತಿಯೊಬ್ಬರು ಎಲ್ಲ ಇಂಥವ್ರು ಅಂತಲ್ಲ, ಪ್ರತಿಯೊಂದು ಕೋಮ್ನವರು. ಇಲ್ಲಿ ಮುಸ್ಲಿಂ ಕೂಡ ಭಾಗಿಯಾಗ್ತಾರೆ. ಸರ್ವ ಜನಾಂಗ ಮುಸ್ಲಿಂ ಕೂಡ ಭಾಗಿಯಾಗ್ತಾರೆ. ಎಲ್ಲ ಧರ್ಮದವರು ಭಾಗಿಯಾಗಿ ಅಮ್ಮನವರ ರಥೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ನಾಳೆ ಆಂದೋಳೀಕರಣ ಇರುತ್ತೆ. ಆಮೇಲೆ ಹೋಳಿ ನಾಳೆ ಸಾಯಂಕಾಲ ಹೋಳಿ ಹಬ್ಬ ಮಾಡ್ತೀವಿ. ಆಮೇಲೆ ಬೆಳಿಗ್ಗೆ ಭಕ್ತಾದಿಗಳಿಂದ ಪೂಜೆ ಇರುತ್ತೆ. ಆಮೇಲೆ ಶನಿವಾರ ಮತ್ತೆ ಪೂಜೆ ಇರುತ್ತೆ. ಶನಿವಾರ ಸಾಯಂಕಾಲ ಹೋಳಿ ಮಾಡ್ತೀವಿ. ಭಾನುವಾರ ಬೆಳಿಗ್ಗೆ ಕುಂಕುಮಾರ್ಚನೆ ಇರುತ್ತೆ. ಅದಾದಮೇಲೆ ಅಲ್ಲಿಗೆ ಅವತ್ತಿನ ಕಾರ್ಯಕ್ರಮಗಳು ಬಾನ ಮತ್ತೆ ದೇವರಕಾರಹಳ್ಳಿ KS ಪುಟ್ಟೇವರ ಬಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಾವು ವಿಶ್ವನಾಥ್ ಅಂತ ಶಿಕ್ಷಕರು, ಚಿಕ್ಕಜಿಕಟ್ಟೆಯಲ್ಲಿ. ನಾವು ಶ್ರೀದೇವಿಯ ಒಂದು ಭಕ್ತರು. ನಮ್ಮ ಅಜ್ಜನ ಕಾಲದಿಂದಲೂ ನಾವು ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಬಂದಿದ್ದೀವಿ. ಇದು ಅನಾದಿ ಕಾಲದಿಂದ ನಡೀತಾ ಇದೆ. ಈ ಒಂದು 20 ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ನಮ್ಮ ಈ ಒಂದು ಗ್ರಾಮದಲ್ಲಿ ನಡೀತಾ ಇದೆ. ಅಂದರೆ ಇಲ್ಲಿ ಸಹಸ್ರಾರು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ತಮ್ಮ ಒಂದು ಕಷ್ಟಾರ್ಥಗಳನ್ನು ಇದು ಮಾಡಿಕೊಂಡು ತಮ್ಮ ಒಂದು ಇಷ್ಟಾರ್ಥಗಳನ್ನು ಲಭಿಸ್ಕೊಂಡು
ಹೋಗ್ತಾರೆ. ನಾನು ಮಾದನಹಳ್ಳಿ ಅಡುಗೆ ಭಟ್ರು ಪುಟ್ಟಣ್ಣ ಅಂತೇಳಿ ಕಾಳಮ್ಮನ ಜಾತ್ರೆ ಬಂದು ಇಲ್ಲಿಗೆ 20 ವರ್ಷ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಏನೂ ಗೊತ್ತಿರಲಿಲ್ಲ. ಆದರೂ ಅಜ್ಜಿ ನಾನು ಇವತ್ತು ಪುಟ್ಟಣ್ಣನ ಒಂದು ರೇಂಜಿಗೆ ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ಬೋದು, ಹಾಸನ ಡಿಸ್ಟಿಕ್ ಆಗಿರ್ಬೋದು, ಎಲ್ಲೇ ಆಗಲಿ ಪುಟ್ಟಣ್ಣನ ಒಂದು ರೇಂಜಿಗೆ ಬೆಳೆಸಿರೋದು ಕಾಳಜ್ಜಿ. ಅವಳಿಗೆ ನಾನು ಯಾವತ್ತು ಚಿರಋಣಿ. ಇಲ್ಲಿ ಎಷ್ಟು ಲಕ್ಷ ಜನ ಬಂದರೂ ಅಡುಗೆ ದಾಸೋಹ ಮಾಡಿಕೊಡ್ತೀನಿ. ಇವತ್ತಿನವರೆಗೂ ಇಷ್ಟೇ ದುಡ್ಡು ಅಂತ ಕೇಳಲ್ಲ. ಅಜ್ಜಿಗೋಸ್ಕರ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ನನ್ನ ನಂತರ 200 ಜನ ಕೆಲಸಗಾರಿದ್ದಾರೆ. ಆದರೂ ಅಜ್ಜಿಗೋಸ್ಕರ ಎಷ್ಟು ಜನ ಕೆಲಸಕಾರ ಅನ್ಬೇಕು ಕರ್ಕೊಂಬಂದು ಮಾಡಿ ಅಜ್ಜಿಗೋಸ್ಕರ ಯಾವತ್ತೂ ಋಣಿಯಾಗಿರ್ತೀನಿ. ಅಜ್ಜಿಯಿಂದ ಬದುಕಿನಿ, ಅಜ್ಜಿಗೋಸ್ಕರ ಋಣಿ ಯಾವತ್ತೀವಿ. ನಾನು ಇರೋವರೆಗೂ ಅಜ್ಜಿ ಕಾರ್ಯ ಮಾಡ್ಕೊಂಡು ಹೋಗ್ತೀನಿ. ಆಸಕ್ತಿ ಉಳ್ಳ ಭಕ್ತಾದಿಗಳು ರಥೋತ್ಸವದ ಹತ್ರ ಬರಬೇಕು. ಕಡ್ಲೆಕಾಯಿ ಹರಚ್ಕೊಂಡಂಥವ್ರು